ಹಲೋ ಫ್ರೆಂಡ್ಸ್, ಇವತ್ತೊಂದು ಯೂಸ್ಫುಲ್ ವಿಡಿಯೋ ಮಾಡೋಣ ಅಂತ. ಇದು ನೋಡಿ, ಇದು ಯೂಟ್ಯೂಬದ್ದು ಸ್ಟುಡಿಯೋ ಅಕೌಂಟ್. ನೀವು ಜಸ್ಟ್ ಗೂಗಲ್ ಅಂದರೆ ಲ್ಯಾಪ್ಟಾಪಲ್ಲಿ ಸೈನ್ ಇನ್ ಮಾಡಿ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ, ಓಕೆ, ಅಲ್ಲಿ ಸೈನ್ ಇನ್ ಮಾಡಿದರೆ, ಓಕೆ, ನಿಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದರೆ ನಿಮ್ಮದು ಚಾನಲದ್ದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಚಾನಲ್ ಡ್ಯಾಶ್ ಬೋರ್ಡ್ ಓಪನ್ ಆಗುವಾಗ ಹೀಗೆ ತೋರಿಸುತ್ತೆ ನೋಡಿ. ಈ ರೀತಿ ನಂದು ಚಾನಲದ್ದು ಪ್ರೊಫೈಲ್, ನಂತರ ಲೇಟೆಸ್ಟ್ ಲೈವ್ ಸ್ಟ್ರೀಮ್ ಮಾಡಿದ್ದು ಯಾರ ಜೊತೆ, ನಿಮ್ಮದು ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ. ಈಗ ನನ್ನ ಚಾನಲಲ್ಲಿ 21,000 ಸಬ್ಸ್ಕ್ರೈಬರ್ ಇದ್ದಾರೆ. ಮತ್ತು ಇಂಪಾರ್ಟೆಂಟ್ ನೋಟಿಫಿಕೇಷನ್ ಏನಾದರೂ ಇತ್ತಾ, ಅದರಲ್ಲಿ ಪ್ರಾಬ್ಲಮ್ ಇತ್ತಾ, ಹಾಗೇನು, ಓಕೆ. ಮತ್ತು ನಂತರ ಕಮ್ಯುನಿಟಿ, ಅದರದ್ದು ಕೆಳಗೆ ಕಮ್ಯುನಿಟಿ ಇದೆ, ಲ್ಯಾಂಗ್ವೇಜಸ್ ಇದೆ, ಕಂಟೆಂಟ್ ಡಿಟೆಕ್ಷನ್ ಇದೆ, ಅರ್ನ್ ಇದೆ, ಕಸ್ಟಮೈಸೇಷನ್ ಇದೆ, ಆಡಿಯೋ ಲೈಬ್ರರಿ, ಸೆಟ್ಟಿಂಗ್ಸ್ ಅದೆಲ್ಲ ಇದೆ. ನೀವೀಗ ನಾನು ತೋರಿಸಲಿಕ್ಕೆ ನೋಡೋದು ನಿಮಗೆ ಮೇಯ್ನಾಗಿ ಅಂದರೆ ಹೀಗೆ ತೋರಿಸುತ್ತೆ. ಚಾನಲದ್ದು ಡ್ಯಾಶ್ ಬೋರ್ಡ್ ತೋರಿಸುತ್ತೆ ನಿಮಗೆ. ಯೂಟ್ಯೂಬದ್ದು ಸ್ಟುಡಿಯೋ ಲಾಗಿನ್, ಇಲ್ಲದ್ರೆ ಯೂಟ್ಯೂಬ್ ಲಾಗಿನ್ ಮಾಡುವಾಗ ಈಗ ನೀವು ಒಬ್ಬರಿಗೆ ಹೈಡ್ ಮಾಡಬೇಕು, ಇಲ್ಲಾಂದರೆ ಅನ್ಹೈಡ್ ಮಾಡಬೇಕು. ಓಕೆ, ಒಬ್ಬರಿಗೆ ಹೈಡ್ ಮಾಡೋದು ನಿಮಗೆ ಈಸಿ. ಅನ್ಹೈಡ್ ಮಾಡಬೇಕು, ಬೈ ಮಿಸ್ಟೇಕ್ ನೀವು ಹೈಡ್ ಮಾಡಿದ್ದೀರಿ, ಇಲ್ಲಾಂದರೆ ಯಾರಾದರೂ ಹೈಡ್ ಮಾಡಿದ್ದಾರೆ, ಅವರಿಗೆ ನಿಮ್ಮ ಚಾನಲ್ಗೆ ಬರಲಿಕ್ಕೆ ಆಗಲ್ಲ. ಬ್ಲೂ ಕೊಟ್ಟರೆ ಆಗುತ್ತೆ, ಆದರೆ ಕೂಡ ಮತ್ತೆ ಜಾಯಿನ್ ಆಗಲಿಕ್ಕೆ ಲೈವ್ ಸ್ಟ್ರೀಮಿಗೆಲ್ಲ, ಆದರೆ ಕೂಡ ಕಮೆಂಟ್ ಹಾಕೋಕ್ಕೆ ಹೋದರೆ ಅವರು ಶೋ ಆಗಲ್ಲ, ಹಾಗೆ ಆಗುತ್ತೆ. ನಂತರ ಸ್ಟ್ಯಾಂಡರ್ಡ್ ಮಾಡ್ರೇಟರ್, ಮ್ಯಾನೇಜಿಂಗ್ ಮಾಡ್ರೇಟರ್ ಕೊಟ್ಟಿದ್ದೀರಿ. ಕೆಲವೊಮ್ಮೆ ಮ್ಯಾನೇಜಿಂಗ್ ಮಾಡ್ರೇಟರ್ ಕೊಡುವುದು ಬೇಡ ಅಂತ ಆಗುತ್ತೆ, ಇವರಿಗೆ ಬ್ಲೂ ತೆಗಿಬೇಕು ಅಂತ ಆಗುತ್ತೆ. ಕೆಲವರು ಕಿಡಿಗೇಡಿಗಳು ಬಂದು ನಿಮಗೆ ಇರಿಟೇಟ್ ಮಾಡ್ತಾ ಇರ್ತಾರೆ. ಬ್ಲೂ ಕೊಟ್ಟ ನಂತರ ಬೇರೆಯವರನ್ನು ತೆಗೆಯೋದೆಲ್ಲ ಮಾಡ್ತಾ ಇರ್ತಾರೆ. ಅವರನ್ನು ಹೇಗೆ ಬ್ಲೂ ರಿಮೂವ್ ಮಾಡೋದು ಮತ್ತು ಹೈಡ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಅವರದ್ದು ಈಗ ಇದರ ಕೆಳಗೆ ಹೋಗಬೇಕು, ಇಲ್ಲಿ ಸೆಟ್ಟಿಂಗ್ಗೆ ಹೋಗಬೇಕು. ಸೆಟ್ಟಿಂಗ್ಗೆ ಹೋದ ನಂತರ ಈ ಪೇಜ್ ಓಪನ್ ಆಗುತ್ತೆ. ಸೆಟ್ಟಿಂಗ್ಸ್ ಅದು ಫಸ್ಟ್ ಶೋ ಮಾಡೋದು ನಿಮ್ಮ ಕರೆನ್ಸಿ ಯಾವುದರಲ್ಲಿ ಬರಬೇಕು ಅಂತ, US$. ಓಕೆ, ನೀವು ಚಾನಲ್ ಹೋಗುವಾಗ ಬೇಸಿಕ್ ಇನ್ಫೋ ಎಲ್ಲ ಶೋ ಮಾಡುತ್ತೆ. ಅದೆಲ್ಲ ಬಿಟ್ಟು ನೀವು ಇಲ್ಲಿ ಬರಬೇಕು ಕಮ್ಯುನಿಟಿ ಮಾಡ್ರೇಷನಿಗೆ. ನಿಮ್ಮ ಕಮ್ಯುನಿಟಿಯನ್ನು ಮಾಡ್ರೇಟ್ ಮಾಡೋದು ಅಂದರೆ ನಿಮ್ಮ ಯೂಟ್ಯೂಬ್ ಕಮ್ಯುನಿಟಿ, ನಿಮ್ಮ ಜನರನ್ನು ಮಾಡ್ರೇಟ್ ಮಾಡೋದು. ಅಲ್ಲಿ ಹೋದ ನಂತರ ಫಸ್ಟ್ ಪೇಜ್ ಶೋ ಆಗುತ್ತೆ ಕಂಟೆಂಟ್ ಕಂಟ್ರೋಲ್. ನಿಮ್ಮ ಕಮೆಂಟ್ ಆನ್ ಇರುತ್ತೆ. ಕಮೆಂಟ್ ಬೇಕಾದರೆ ನಿಮಗೆ ಕ್ಲೋಸ್ ಮಾಡ್ಬೋದು. ಈ ಯಾವುದಾದ್ರೂ ವೀಡಿಯೋಗೆ ಕಮೆಂಟ್ ಬೇಡ, ಇವತ್ತಿಂದ ನಾನು ವೀಡಿಯೋ ಮಾತ್ರ ಹಾಕ್ತೀನಿ, ವ್ಯೂಸ್ ಮಾತ್ರ ಸಾಕು, ಕಮೆಂಟ್ ಯಾರು ಮಾಡೋದು ಬೇಡ ಅಂತ ಹೇಳಿದರೆ ಇದು ಯೂಸರ್ ಮ್ಯಾನೇಜ್ಮೆಂಟಿಗೆ ಹೋಗಬೇಕು. ಈಗ ನಂದು ನೋಡೋದಕ್ಕೆ ಹೋದರೆ ನಾನು ಮ್ಯಾನೇಜಿಂಗ್ ಮಾಡ್ರೇಟರ್ ಯಾರಿಗೆ ಕೊಡೋದಿಲ್ಲ, ಯಾಕೆಂದರೆ ನಾವೇ ಮಾಡ್ರೇಟ್ ಮಾಡಬೇಕು ನಮ್ಮ ಲೈವ್, ಇಲ್ಲಾದರೆ ಯೂಟ್ಯೂಬ್ ಚಾನಲನ್ನು. ಹಾಗೆ ಮ್ಯಾನೇಜರಲ್ಲಿ ನಮ್ಮದು ಯಾರೂ ಇಲ್ಲ. ಮ್ಯಾನೇಜಿಂಗ್ ಮಾಡ್ರೇಟರ್ ಇದ್ದರೆ ತೋರಿಸುತ್ತೆ, ನೀವು ಮ್ಯಾನೇಜಿಂಗ್ ಮಾಡ್ರೇಟರ್ ಕೊಡಬಾರ್ದು ಯಾರಿಗೂ. ಓಕೆ, ಸ್ಟ್ಯಾಂಡರ್ಡ್ ಮಾಡ್ರೇಟರ್ ಆಗಿ ಮ್ಯಾನೇಜ್ ಮಾಡಲಿಕ್ಕೆ ಹೋದರೆ ತುಂಬ ಜನ ಇದ್ದಾರೆ, ಅಂದರೆ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಅಂತ ನೋಡಿ. ಸುಮತಿ ಅವರಿದ್ದಾರೆ, ಗಿರೀಶ್, ಲಕ್ಷ್ಮಿ ಸಿಸ್ಟರ್, ಹಾಗೆ ಯಾರೆಲ್ಲ ನನ್ನ ಲೈವಿಗೆ ಬಂದಿದ್ದಾರೆ ಹೆಚ್ಚಿನವರಿಗೆ ನಾನು ಬ್ಲೂ ಕೊಟ್ಟಿದ್ದೀನಿ. ಓಕೆ, ಅವರಿಗೆ ಎಲ್ಲ ಬ್ಲೂ ಇದ್ದವರಿಗೆ ಯಾರಿಗಾದರೂ ನೀವು ಮೂವ್ ಮಾಡಬೇಕು ಇನ್ ಕೇಸ್. ಓಕೆ ನೋಡಿ, PM ಇಲ್ಲಾಂದರೆ ಹಾಫ್ ಸೆಂಚುರಿ ಇವರೆಂತಾದರೂ ಬ್ಯಾಡ್ ಕಮೆಂಟ್ ಹಾಕಿದ್ರು ನಾಳೆ ಬಂದು, ಆಗ ನಮಗೆ ರಿಮೂವ್ ಮಾಡಬೇಕಾದ್ರೆ ಇಲ್ಲಿ ಸೈಡಲ್ಲಿ ಆಪ್ಷನ್ ಇದೆ, ಜಸ್ಟ್ ಹೋಗಿ ರಿಮೂವ್ ಮಾಡಿ. ಓಕೆ, ಎಲ್ಲರದ್ದು ರಿಮೂವ್ ಮಾಡಬೇಕಂತ ಇಲ್ಲ. ನಿಮಗೆ ಯಾರಾದರೂ ಕಿಡಿಗೋಡಿಗಳು ಇದ್ದಾರೆ, ಅವರದ್ದು ಹೆಸರು ಗೊತ್ತಾಗ್ತಾ ಇಲ್ಲ, ಯಾರು ರಿಮೂವ್ ಮಾಡ್ತಾರೆ ಅಂತ, ನಿಮ್ಮ ಫ್ರೆಂಡ್ಸನ್ನು ನೀಡಿ, ಗೊತ್ತಾಗುತ್ತೆ ಅಲ್ಲ ಅವರಿಗೆ ಎಷ್ಟು ಸಬ್ಸ್ಕ್ರೈಬ್ ಇದ್ದಾರೆ ಅಂತ ಹೋಗಿ ನೋಡ್ಬೋದು ನಿಮಗೆ. ಓಕೆ, ಈಗ ಉಮೇಶ್ ಗೌಡ್ರು ನೋಡಿ 483 ಸಬ್ಸ್ಕ್ರೈಬರ್ ಅಂತ ತೋರಿಸ್ತಾ ಇದೆ. ಓಕೆ, ಅವರದ್ದು ಕಮೆಂಟಿಗೆ ನಿಮ್ಮದು ಚಾನಲಿಗೆ ಹೋಗಿ ಅವರೆಂತಾದರೂ ಬ್ಯಾಡ್ ಕಮೆಂಟ್ ಹಾಕಿದರೆ ನಿಮಗೆ ತೆಗಿಬೋದು, ಹೈಡ್ ಮಾಡ್ಬೋದು. ಅದು ಜಸ್ಟ್ ಫಾರ್ ಎಕ್ಸಾಂಪಲ್ ಹೇಳಿದ್ದು ನಾನು. ಓಕೆ, ಈಗ ಕ್ಯಾಟ್ ಹೌಸ್ ಅವರಿದ್ದಾರೆ, 3.5 ಸಬ್ಸ್ಕ್ರೈಬರ್ ಇದ್ದಾರೆ. DK ಮುಖ್ಯಮಂತ್ರಿಗಳಿದ್ದಾರೆ ನೋಡಿ, ಅವರದ್ದು 77 ಸಬ್ಸ್ಕ್ರೈಬರ್ ಇದ್ದಾರೆ. ಹಾಗೆ ನೋಡಿ ತುಂಬ ಜನರದ್ದಿದೆ. ಓಕೆ, ಅವರದ್ದು ಕೇಶವಮೂರ್ತಿ ಅವರದ್ದಿದೆ, ಅವರಿಗೆಲ್ಲ ನಾನು ಬ್ಲೂ ಕೊಟ್ಟಿದ್ದೇನೆ ಸ್ಟ್ಯಾಂಡರ್ಡ್ ಮಾಡ್ರೇಟರ್ ಆಗಿ. ಹಾಗೆ ತುಂಬ ಜನರದ್ದಿದೆ. ಓಕೆ, ನಿಮಗೆ ಯಾರಿಗಾದರೂ ತೆಗಿಲಿಕ್ಕಿದ್ರೆ ಅಲ್ಲಿ ಹೋಗಿ ಬ್ಲೂ ತೆಗಿಬೋದು, ಆಯಿತಾ. ನಂತರ ಡನ್ ಮಾಡಬೇಕು, ಕೆಳಗೆ ಕ್ಯಾನ್ಸಲ್ ಆ್ಯಂಡ್ ಡನ್ ಇದೆ. ಓಕೆ, ಡನ್ ಮಾಡಬೇಕು, ನಂತರ ಹೋಗುತ್ತೆ ಅವರದ್ದು ಬ್ಲೂ.
ಈಗ ವಾಪಸ್ ಹೋಗೋಣ. ಓಕೆ, ನನಗೆ ಯಾರಿಗೂ ರಿಮೂವ್ ಮಾಡಲಿಕ್ಕಿಲ್ಲ ಬ್ಲೂ, ಜಸ್ಟ್ ನನಗೆ ತೋರಿಸಲಿಕ್ಕಿತ್ತು ಇನ್ನೊಂದು ಹೈಡ್ ಮಾಡೋದು, ಅನ್ಹೈಡ್ ಮಾಡೋದು ಹೇಗೆ ಅಂತ. ಇವಾಗ ಬೈ ಮಿಸ್ಟೇಕ್ ಯಾರಿಗಾದರೂ ಹೈಡ್ ಮಾಡಿದ್ದೀರಾ. ಓಕೆ, ಇಲ್ಲಿ ಅಪ್ರೂವ್ಡ್ ಯೂಸರ್ಸ್ ಅಂತ ಇದೆ. ಯಾರಾದರೂ ಅಪ್ರೂವ್ಡ್ ಯೂಸರ್ಸ್ ಅಂದರೆ ಕೀಪ್ ಇಂಪಾರ್ಟೆಂಟ್ ವಾಯ್ಸಸ್ ವಿಸಿಬಲ್, ಯಾವಾಗ ಸಹ ನಿಮ್ಮ ಕಂಟೆಂಟಲ್ಲಿ ವಿಸಿಬಿಲಿಟಿ ಇರಬೇಕಾದ್ರೆ ಕೆಲವರಿಗೆ ಅದು ಎಂತಾದರೂ ಇದ್ದರೆ ಇಲ್ಲಿ ಅಪ್ರೂವ್ಡ್ ಯೂಸರ್ಸಿಗೆ ಹೋಗಿ ನೀವು ಅಲ್ಲಿ ಬರುತ್ತೆ. ಹಿಡನ್ ಯೂಸರ್ಸ್ ಅಂತ ಹೇಳಿದರೆ ಕಮೆಂಟ್ ಆ್ಯಂಡ್ ವ್ಯೂವರ್ಸ್ ಕ್ಯಾನ್ ಪೋಸ್ಟ್ ಫಾರ್ ಹಿಡನ್ ಯೂಸರ್ಸ್ ವೋಂಟ್ ಅಪಿಯರ್ ಆನ್ ಯುವರ್ ಚಾನಲ್ ಆ್ಯಂಡ್ ಕಮ್ಯುನಿಟಿ. ಅಂದರೆ ಈಗ ಹೈಡ್ ಮಾಡಿದವರು ನಿಮಗೆ ಕಮೆಂಟ್ ಹಾಕಲಿಕ್ಕೆ ಆಗೋದಿಲ್ಲ ಮತ್ತು ಅದು ವ್ಯೂಸ್ ಆಗೋದಿಲ್ಲ ಅವರು ಮಾಡಿದ ಪೋಸ್ಟ್ ನಿಮ್ಮ ಕಮ್ಯುನಿಟಿಯಲ್ಲಿ. ಆ್ಯಂಡ್ ದೇ ಕಾಂಟ್ ಕ್ರಿಯೇಟ್ ಕ್ಲಿಪ್ಸ್ ಆಫ್ ಯುವರ್ ವೀಡಿಯೋಸ್ ಆ್ಯಂಡ್ ಲೈವ್ ಸ್ಟ್ರೀಮ್. ಅಂದರೆ ನಮ್ಮ ಲೈವ್ ಸ್ಟ್ರೀಮ್ ಮತ್ತು ನಮ್ಮ ವೀಡಿಯೋಸ್ ಇಟ್ಕೊಂಡು ಅವರು ಕ್ಲಿಪ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ ಓನು. ಓಕೆ, ಹಾಗೆ ಫೋಟೋ ತೆಗಿಬೋದು ಎಲ್ಲಿಯಾದರೂ ಬೇರೆ ಮೊಬೈಲಲ್ಲಿ ತೆಗೆದು ನಮ್ಮ ಫೋಟೋವನ್ನು, ಇಲ್ಲದ್ರೆ ನಮ್ಮ ಇದರದ್ದು ಬೇರೆ ಮೊಬೈಲಲ್ಲಿ ತೆಗೆಯೋದಕ್ಕೆ ಅದಕ್ಕೇನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ. ಆದರೆ ನಮ್ಮ ಲೈವಲ್ಲಿ ಬಂದು ಅಲ್ಲಿ ಸ್ಕ್ರೀನ್ಶಾಟ್ ತೆಗೆಯೋದು ಅದೆಲ್ಲ ಆಗೋದಿಲ್ಲ ಅವರಿಗೆ, ಹೈಡಲ್ಲಿದ್ದವರಿಗೆ, ಆಯಿತಾ. ಹಾಗೆ ಆದರೆ ಕೆಲವೊಂದು ಥಿಂಗ್ಸ್ ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಹಿಡನ್ ಯೂಸರ್ಸ್ ನನ್ನದರಲ್ಲಿ ತುಂಬ ಇದ್ದಾರೆ ಬ್ಯಾಡ್ ಕಮೆಂಟ್ ಹಾಕೋರು, ಅಲ್ಲಿ ಹೋಗಿ ನೋಡಿ ಮ್ಯಾನೇಜ್ ಮಾಡ್ಬೋದು. ಓಕೆ, ಈಗ ಚಂದ್ರ, ಯು ಆರ್ ಲಿಜೆಂಡ್, ಉಮೇಶ್ ಪಾಟೀಲ್ ಅಂತ ಹೆಸರಿಟ್ಕೊಂಡು ತುಂಬ ಜನ ಬರ್ತಾರೆ ನೋಡಿ. ಅಲ್ಲಿ ಕೆಳಗೆ ಮಾಡಿದರೆ ತುಂಬ ಜನ ಇದ್ದಾರೆ. ಓಕೆ, ಅವರನ್ನು ಮಾಯಾ, ಜೇಸನ್, ತುಂಡಿಚೀಪು ಅಂತ ಬರ್ತಾರೆ, ಜಯಕುಮಾರ್, ಹಾಗೆ ಅವರಿಗೆ ನೀವು ರಿಮೂವ್ ಮಾಡ್ಬೋದು ಯಾರಿಗಾದರೂ ಬೈ ಮಿಸ್ಟೇಕ್ ಆಗಿ ಹೈಡ್ ಮಾಡಿದ್ದೀರಾ ಆದರೆ. ಓಕೆ, ಈಗ ಜಯಕುಮಾರ್ ಬಂದು ಹೇಳ್ತಾರೆ, ಓಕೆ ನಾನು ಬ್ಯಾಡ್ ಕಮೆಂಟ್ ಹಾಕಿರಲಿಲ್ಲ, ನನ್ನನ್ನು ಯಾರ ಹೈಡ್ ಮಾಡಿದ್ದು ಅಂತ ಜೇಸನ್ ಅವರು ಹೇಳ್ತಾರೆ. ಹಾಗೆ ಶರಣ್ ಬಾಸ್ ಅವರು ಹೇಳ್ತಾರೆ, ಅವರಿಗೆ ಯಾರಿಗೆ ನೋಡು 0 ಸಬ್ಸ್ಕ್ರೈಬರ್ ಹೆಚ್ಚಾಗಿ ಬರುವುದು ಈ 0 ಅವರು. ಓಕೆ, ಮೇ ಫ್ಯೂಚರ್ ಸೇ ಆಯಾ ಹೂ ಅಂತ ಇಬ್ಬರು ಬಂದಿದ್ದಾರೆ ನೋಡಿ, ರಾಜ್ ಅಂತ, ಗೊತ್ತಿಲ್ಲ 9 ಸಬ್ಸ್ಕ್ರೈಬರ್ ಇದ್ದಾರೆ. ಬೈ ಮಿಸ್ಟೇಕ್ ಆಗಿ ಅವರಿಗೆ ಯಾರಾದರೂ ಹೈಡ್ ಮಾಡಿದರೆ ಅದು ಬೇಕಾದರೆ ಇಲ್ಲಿ ಹೋಗಿ ತೆಗಿಬೋದು, ಆಯಿತಾ. ಅವರು ಹೇಳಿದರೆ, ಇಲ್ಲಾದರೆ ನಾನು ತೆಗೆಯುವುದಿಲ್ಲ. ಯಾಕೆಂದರೆ ಕೆಲವರು ಸಾಚಗಳಾಗಿ ಬರ್ತಾರೆ ಮತ್ತು ಕ್ರೂರರಾಗಿರ್ತಾರೆ, ಏನೆಲ್ಲ ಮೆಸೇಜ್ ಹಾಕುವುದೆಲ್ಲ ಇರುತ್ತೆ. ಅದಕ್ಕೆ ಬೆಟರ್ ಹೈಡಲ್ಲೇ ಇರುವುದು. ಫೈರ್ ಗೇಮರ್ ನನಗೆ ಗೊತ್ತಿಲ್ಲ ಯಾರು ತೆಗೆದಿದ್ದು ಅಂತ, 498 ಸಬ್ಸ್ಕ್ರೈಬರ್ ಇದ್ದಾರೆ ಇವರಿಗೆ. ಏನಾದರೂ ಬ್ಯಾಡ್ ಕಮೆಂಟ್ ಹಾಕಿದರೆ ತೆಗೆಯಲೂಬಹುದು ಅವರಿಗೆ, ಯಾರಾದರೂ ಗೊತ್ತಿಲ್ಲ ನಮಗೆ, ಅದಕ್ಕೆ ನಾವು ತೆಗಿಲಿಕ್ಕೆ ಹೋಗೋದಿಲ್ಲ. ಮತ್ತು ಓಕೆ ನೋಡಿ, ಅಂಜಿ ಅಂತ 0 ಸಬ್ಸ್ಕ್ರೈಬರ್ ಇಟ್ಕೊಂಡು ಹೆಚ್ಚಾಗಿ ಬರುವವರು 0 ಸಬ್ಸ್ಕ್ರೈಬರ್ ಇರುವವರೇ. ಅವರಿಗೆ ಬೇಕಾದರೆ ನಿಮಗೆ ಅಲ್ಲಿ ತೆಗೆಯುವುದು ಮತ್ತು ಡನ್ ಮಾಡ್ಬೋದು, ಇಲ್ಲದ್ರೆ ಕ್ಯಾನ್ಸಲ್ ಮಾಡ್ಬೋದು. ಬೈ ಮಿಸ್ಟೇಕ್ ಆಗಿ ತೆಗಿತಾ ಇದ್ದರೆ ಪ್ರೆಸ್ ಮಾಡಿದರೆ ಎಲ್ಲಿಯಾದರೂ ಡನ್ ಮಾಡ್ಬೋದು, ರಿಮೂವ್ ಮಾಡಿ ನಂತರ ಡನ್ ಮಾಡಬೇಕು. ಓಕೆ, ಈಗ ನಾನು ಅಲೋನ್ ಬಾಯ್ಗೆ ರಿಮೂವ್ ಮಾಡ್ತಾ ಇದ್ದೇನೆ. ಓಕೆ, ನಂತರ ಓಕೆ ಬೈ ಮಿಸ್ಟೇಕ್ ಆಗಿ ಆಯಿತು, ಆದ ಕಾರಣ ಓಕೆ ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. ಓಕೆ, ಈಗ ಡನ್ ಮಾಡಿದರೆ ಅವನು ಮತ್ತೆ ರಿಲೀಸ್ ಆಗ್ತಾನೆ ನಮ್ಮ ಹೈಡಿಂದ, ಹಾಗೆ ಕ್ಯಾನ್ಸಲ್ ಮಾಡಬೇಕು. ಓಕೆ, ಅದೇ ಫ್ರೆಂಡ್ಸ್, ಜಸ್ಟ್ ಅಷ್ಟೇ ಶೇರ್ ಮಾಡಲಿಕ್ಕಿತ್ತು. ಮತ್ತೇನಾದರೂ ನಿಮಗೆ ಬೇಕಾದರೆ ಜಸ್ಟ್ ಹೇಳಿ, ನಮಗೆ ಗೊತ್ತಿರೋದು ಹೇಳಿಕೊಡ್ತೀವಿ ಅಷ್ಟೇ. ಥ್ಯಾಂಕ್ ಯು.